ತೀರ್ಮಾನ ಮಾಡಿದ್ದಾದಮೇಲೆ 1987ರಿಂದ ಈ ಕಡೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಸೊ ವಿಶ್ವದಲ್ಲಿರ್ತಕ್ಕಂಥ ಜನಸಂಖ್ಯೆಯನ್ನು ಕೌಂಟ್ ಮಾಡಿದ್ದು ಯಾವತ್ತಿಂದ ಅಂತ ಹೇಳಿದಾಗ 1800ರಲ್ಲಿ ಇಡೀ ಭೂಮಿ ಮೇಲಿರ್ತಕ್ಕಂಥ ಜನಸಂಖ್ಯೆಯನ್ನು ಕೌಂಟ್ ಮಾಡಿದಾಗ ಬರೀ 180 ಮಿಲಿಯನ್ ಮಾತ್ರ ಇತ್ತು. ಮತ್ತೆ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ರಿ. 1800ರಲ್ಲಿ ಇಡೀ ಭೂಮಿ ಮೇಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಕೇವಲ 180 ಮಿಲಿಯನ್ ಮಾತ್ರ ಇತ್ತು. ಈಗ ಪ್ರಸ್ತುತ ವಿಶ್ವದ ಜನಸಂಖ್ಯೆ ಎಷ್ಟಾಗಿದೆ ಅಂದರೆ 750 ಮಿಲಿಯನ್ ಆಗಿದೆ. ಇದೇ ಜನಸಂಖ್ಯೆ ಹೀಗೆ ಮುಂದುವರೆದರೆ 2050ರಷ್ಟೊತ್ತಿಗೆ 970 ಮಿಲಿಯನ್ ಜನಸಂಖ್ಯೆ ಈ ಭೂಮಿ ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ವಿಶ್ವಸಂಸ್ಥೆ ಅಂದಾಜು ಮಾಡಿದೆ. ಅಂದರೆ 2050ರಷ್ಟೊತ್ತಿಗೆ ಇಡೀ ಭೂಮಿ ಮೇಲೆ ಇರ್ತಕ್ಕಂಥ ಜನಸಂಖ್ಯೆ 970 ಅಂತ ವಿಶ್ವಸಂಸ್ಥೆ ಅಂದಾಜಿಸಿದೆ. ನೋಡಿ, ಒಂದು ದೃಷ್ಟಿಯಲ್ಲಿ ನಾವು ಹೇಳಿದಾಗ ಜನಸಂಖ್ಯೆ ಒಂದು ದೇಶದ ವರ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಶಾಪ ಅಂತ ಕೂಡ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಡೀ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ದೇಶ ಮೊದಲನೇ ಸ್ಥಾನಕ್ಕೆ ಬಂದು 3 ತಿಂಗಳಾಯಿತು, ಆದರೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾಕೆ ಅಪ್ಡೇಟ್ ಆಗಿಲ್ಲ ಅಂತಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡಿಬೇಕಾಗಿತ್ತು. ಈಗ 20 ವರ್ಷ ಆಗೋಯ್ತು, ಹೆಚ್ಚು ಕಮ್ಮಿ 20 ವರ್ಷ ಆಯಿತು ಜನಸಂಖ್ಯೆ ಗಣತಿ ನಡೆದು. ಹಾಗಾಗಿ 4 ತಿಂಗಳ ಹಿಂದಿನ ವರದಿಯಂತೆ ಭಾರತ ಚೀನಾವನ್ನು ಹಿಂದಿಕ್ಕಿ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದೆ. ಈಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಪ್ಪ ಅಂತಂತಂದರೆ 148 ಕೋಟಿ ಆಗಿದೆ. 2011ರ ಜನಗಣತಿಯಂತೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂತಂದರೆ ಬರೀ 121 ಕೋಟಿ. ನೋಡಿ ಮಕ್ಕಳೇ, ನಮ್ಮ ದೇಶದಲ್ಲಿ ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆಯನ್ನು ಯಾವ ರೀತಿ ಬೆಳೀತಾ ಇದೆ ಅಂತ ತಿಳ್ಕೊಂಡ್ರೆ ಒಂದು ರೀತಿಯಾಗಿರ್ತಕ್ಕಂಥ ಭಯ ಆಗುತ್ತೆ. ನಮ್ಮ ದೇಶದ ಜನಸಂಖ್ಯೆ ಒಂದು ದಿನಕ್ಕೆ ಎಷ್ಟು ದಿನಕ್ಕೆ 70,000 ಹುಟ್ಟುತ್ತಾ ಇದ್ದಾರೆ. ಒಂದು ದಿನಕ್ಕೆ 70,000 ಆದರೆ ಒಂದು ತಿಂಗಳಿಗೆ ಎಷ್ಟಾಯಿತು, ಒಂದು ವರ್ಷಕ್ಕೆ ಎಷ್ಟಾಯಿತು, 10 ವರ್ಷಕ್ಕೆ ಎಷ್ಟಾಯಿತು ಅಂತ ಜಸ್ಟ್ ಅಂದಾಜು ಮಾಡಿದ್ರೆ ಭಯ ಆಗುತ್ತೆ. ಅಂದರೆ ಈ ರೀತಿ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಕಾರಣ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ನಂತರ ನಮ್ಮ ಭಾರತ ದೇಶದಲ್ಲಿ ಆರೋಗ್ಯ ಸುಧಾರಣೆಗಳಾಗಿದೆ, ಜೀವಿತಾವಧಿ ಹೆಚ್ಚಾಗಿದೆ, ಮರಣ ಹೊಂದುವವರ ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ಜನಸಂಖ್ಯೆ ಸಾಕಷ್ಟು ವೇಗವಾಗಿ ಬೆಳೀತಾ ಇದೆ. ಜನಸಂಖ್ಯೆ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತಂದರೆ ಮಗ್ಗಿ ಹೇಳ್ತೀವಲ್ಲ, 2 1 2 2 7 4 2 3 6 2 4 8 ಅಂತ ಹಾಗೆ ಬೆಳೀತಾ ಇದ್ದರೆ ಜನಸಂಖ್ಯೆ ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಹೇಗೆ ಬೆಳೀತಾ ಇದೆ ಅಂದರೆ 1 2 3 ಅಂತ ಬೆಳೀತಾ ಇದೆ. ಅಂದರೆ ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ 1 2 ಪ್ರಕಾರ ಹೋದರೆ ಜನಸಂಖ್ಯೆ ಮಲ್ಟಿಪಲ್ ಇದರಲ್ಲಿ ಹೋಗ್ತಾ ಇದೆ, ಅಂದರೆ ಅಷ್ಟು ಫಾಸ್ಟಾಗಿ ಬೆಳೀತಾ ಇದೆ. ಹೀಗಾಗಿ ಜನಸಂಖ್ಯೆ ಅರಿತು ಬೆಳೆದರೆ ವರ, ಮರೆತು ಬೆಳೆದರೆ ಶಾಪ. ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಎಷ್ಟು ಬೇಕೋ ಅಷ್ಟಿದ್ರೇ ಒಳ್ಳೆಯದು. ನಮಗೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಸೇವನೆ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ. ಜಾಸ್ತಿ ಸೇವನೆ ಮಾಡಿದ್ರೆ ಆರೋಗ್ಯ ಸಮಸ್ಯೆಗಳುಂಟಾಗುತ್ತೆ. ಹಾಗಾಗಿ ಒಂದು ದೇಶಕ್ಕೆ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಎಷ್ಟು ಜನಸಂಖ್ಯೆ ಇರಬೇಕೋ ಅಷ್ಟಿದ್ರೇ ಉತ್ತಮ, ಜಾಸ್ತಿ ಆದಷ್ಟು ಕಷ್ಟ. ಹಾಗಾದರೆ ಜನಸಂಖ್ಯೆ ಹೆಚ್ಚಾದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ ಪದಗಳು. ಪರಿಸರ ಮಾಲಿನ್ಯ ಆಗುತ್ತೆ 1, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ 1, ಪೌಷ್ಟಿಕ ಆಹಾರ ಸಿಗಲ್ಲ, ಎಲ್ಲ ಮಕ್ಕಳಿಗೂ ಪೌಷ್ಟಿಕ ಆಹಾರ ಸಿಗಲ್ಲ, ಜೊತೆಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆರೋಗ್ಯ ಸೌಲಭ್ಯಗಳು ಕೂಡ ಸಿಗಲ್ಲ. ಹಾಗಾಗಿ ಜನಸಂಖ್ಯೆಗೆ ನಾವು ನಿಯಂತ್ರಣ ಹಾಕಿ ನಮ್ಮದೇ ಆಗಿರ್ತಕ್ಕಂಥ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಸಹಕರಿಸೋಣ ಅಂತ ಬಿಟ್ಟು 2 ನಿಮಿಷ ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.